ಪಕ್ಷಿ ಸಂಕುಲಗಳಿಗೆ ಇರುವ ನಿರಾವಲಂಬನ ಮನೋಭೀಷ್ಟತೆ ಮಾನವರಿಗೆ ಇರೋದಿಲ್ಲ. ನಮಸ್ಕಾರ ಕನ್ನಡದ ಶ್ರೇಷ್ಠರೇ, ನಾನು ಲಕ್ಷ್ಮೀನಾರಾಯಣ್ ಬಿ ವಿ ಕೌಶಿಕ್, ಸಪ್ತಮಿತಿ ಯೋಗ ಮಂದಿರ, ಶಿವಮೊಗ್ಗ. ಪ್ರಾಣಿ ಸಂಕುಲಕ್ಕಿರುವ ನಿರಾವಲಂಬನ ಮನೋಸ್ಥಿತಿ ಮಾನವರಿಗೆ ಇರುವುದಿಲ್ಲ. ಏನು ಹಾಗಂದರೆ ಅವಲಂಬಿಸದೇ ಇರುವುದು. ಈಗ ನೋಡಿ, ಸಣ್ಣ ಪಕ್ಷಿ ಅದರ ಮೊಟ್ಟೆಯಿಂದ ಹೊರ ಬಂದ ಕ್ಷಣದಿಂದ ಅದರ ತಾಯಿ ತನ್ನ ಮರಿಗೆ ಗುಟುಕು ಕೊಟ್ಟು, ಅಂದರೆ ಆಹಾರ ಕೊಟ್ಟು ಸಲಹುತ್ತೆ. ಎಷ್ಟು ದಿನ? ಕೇವಲ 7 ದಿವಸ ಮಾತ್ರ. ಆ ಮರಿಗೆ ರೆಕ್ಕೆ ಬರುವ ಮುನ್ಸೂಚನೆ ದೊರೆತಲ್ಲಿಯೇ ಅದು ಹಾರಿ ಹೋಗಲು ಪ್ರಯತ್ನ ಪಡುತ್ತೆ. ಹಾರುತ್ತಾ ಬೀಳುತ್ತಾ ತೊನೆಯುತ್ತಾ ಮುಗ್ಗರಿಸಿ ಬಿದ್ದು ಮರುಕ್ಷಣದೆ ತನ್ನ ಜೀವನದ ಹಾದಿಯನ್ನು ತಾನೇ ನೋಡಿಕೊಳ್ಳುತ್ತಾ ಪ್ರಪಂಚವನ್ನೇ ಎದುರಿಸುತ್ತೆ ಅಲ್ವಾ. ಯಾರ ಸಹಾಯವಿಲ್ಲದೇನೆ ತನ್ನ ಜೀವಮಾನದ ಕಡೆಯ ಕ್ಷಣದವರೆಗೂ. ಆದರೆ ಈ ನಿರಾವಲಂಬನ ತತ್ವ ಮಾನವರಿಗೆ ಏಕೆ ದೂರ? ನಮ್ಮ ಹುಟ್ಟಿನ ಕ್ಷಣದಿಂದ ಕಡೆಯ ಕ್ಷಣದವರೆಗೂ ನಾವೇ ಪರಾವಲಂಬಿಯೇ ಆಗಿರುತ್ತೇವೆ. ಯಾಕೆಂದರೆ ಪ್ರಾಣಿ ಪಕ್ಷಿಗಳ ಅಭೀಷ್ಟವೇನು? ಅವುಗಳ ಆಯಸ್ಸಿನ ಕ್ಷಯದ ಕ್ಷಣದವರೆಗೂ ಅವುಗಳ ಅಭೀಷ್ಟವೇನು ಅಂದರೆ, ಆಸೆ ಏನು ಅಂದರೆ ಅವುಗಳ ವಿಷನ್ ಏನು? ಹಸಿದಾಗ ಆಹಾರ ಪಡೆಯೋದು, ತನ್ನ ಗಾತ್ರದಷ್ಟೇ ಒಂದು ಗೂಡನ್ನು ನಿರ್ಮಿಸಿಕೊಂಡು ಯಾವ ದೇವರು ಅದಕ್ಕೆ ಎಷ್ಟು ಆಯಸ್ಸು ಕೊಟ್ಟಿರುತ್ತಾನೋ ಅಷ್ಟರ ಮಟ್ಟಿಗೆ ಆನಂದವಾಗಿದ್ದು ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವುದು ಇಷ್ಟೇ. ಆದರೆ ಮಾನವನಿಗೆ ಈ ಅಭೀಷ್ಟೆಯ ಅಂದರೆ ಆಸೆಯ ಅವಶ್ಯಕತೆಗಳ ಲಿಸ್ಟ್ ಹೇಳುತ್ತಾ ಹೋದರೆ 3 ಜನ್ಮ ಸಾಕಾಗುವುದಿಲ್ಲ. ಅದೆಲ್ಲ ನಮಗೆ ಗೊತ್ತಿರುವಂತಹದ್ದೇ. ಈ ಅವಶ್ಯಕತೆಗಳ ಬಹಳ ಉದ್ದವಾದ ಲಿಸ್ಟ್ ಅನ್ನು ಪರಾವಲಂಬಿಗಳಾಗಲು ನಮ್ಮನ್ನು ಪ್ರಚೋದಿಸುತ್ತವೆ. ಹಾಗೆ ಅದು ವಿಧಿಯಿಲ್ಲದ ಜೀವನಾಧಾರಭ್ಯದ ನಡವಳಿಕೆ, ವಿಧಿವತ್ತಾದ ನಿಯಮಪೂರ್ವಕ ಅನಿವಾರ್ಯತೆ, ಒಬ್ಬರಿಗೊಬ್ಬರು ಸಹಕರಿಸಿ ಒಟ್ಟಿಗೆ ಬಾಳ್ವೆ ನಡೆಸುವ ದೇವರು ಸಂಕಲ್ಪಿಸಿದ ಪರಿ. ಅದೆಲ್ಲ ಸರಿಯೇ. ಆದರೆ ಇಲ್ಲಿ ಮಾನವನ ಪರಾವಲಂಬಿತನದ ವಿಷಯ ಯಾಕೆ? ಕವಿ ಡಾಕ್ಟರ್ ನಿಸಾರ್ ಅಹಮದ್ ಅವರು ಅವರ ಕವನದಲ್ಲಿ ಹೀಗೆ ಹೇಳ್ತಾರೆ: ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಕೂಡಿ ಬರದಿರು ಮತ್ತೆ ಹಳೆಯ ನೆನಪೇ, ಸತ್ತ ಭೂತವನೆತ್ತಿ ಹದ್ದಿನಂದದಿ ತಂದು ಎನ್ನ ಮನದಂಗಳಕ್ಕೆ ಹಾಕದಿರು ಮಧುರ ಹಳೆಯ ನೆನಪೇ. ಈ ಕವನದ ಸಾಲನ್ನು ಯಾರು ನೆನಪು ಮಾಡಿಕೊಳ್ತಿರಬೇಕು? ಇದನ್ನು ಹಿರಿಯ ನಾಗರಿಕರಾದ ನಾವೇ ನೆನಪು ಮಾಡಿಕೊಳ್ತಿರಬೇಕು ಮತ್ತು ಅದನ್ನು ಪಾಲಿಸಬೇಕು ಕೂಡ. ಎಲ್ಲ ಜವಾಬ್ದಾರಿಗಳನ್ನು ನೆರವೇರಿಸಿ 60ರ ಸೀಮೆಯನ್ನು ದಾಟಿದವರ ಮನಸ್ಸು ಯಾವಾಗಲೂ 3 ಕಾಲಗಳಲ್ಲಿಯೇ ತೊಯ್ದಾಡುತ್ತಿರುತ್ತೆ. ಅದೇ ಭೂತ, ವರ್ತಮಾನ ಮತ್ತು ಭವಿಷ್ಯತ್. 60ರ ಅಂಚು ದಾಟಿದ ನಮಗೆ ಭೂತವು ಕಾಡಬಾರದು, ವರ್ತಮಾನದ ನಡವಳಿಕೆ ಹಿತಮಿತವಾಗಿರಬೇಕು, ಭವಿಷ್ಯದ ಕಲ್ಪನೆಯೂ ಕೂಡ ನಮ್ಮಲ್ಲಿ ಇರಬಾರದು. ಈಗ ನಮ್ಮ ಅತಿಮಿತವಾದ ಆಯಸ್ಸಿನ ಒಳಾಂತರಾದ ಮನಸ್ಸಿನಲ್ಲಿ ನಮ್ಮ ಪ್ರತಿಷ್ಠೆಯನ್ನು, ನಮ್ಮ ಆಸೆಗಳನ್ನು, ನಾಲಿಗೆಯ ಚಪಲವನ್ನು ಆದಷ್ಟು ಕತ್ತರಿಸುತ್ತಾ ಬರುವುದರಲ್ಲಿ ನಮ್ಮ ಮನಸ್ಸು ಮಾಡಿದರೆ ಪರಾವಲಂಬಿತನಕ್ಕೆ ನಮ್ಮ ಉಳಿದ ಅತಿ ಕಡಿಮೆಯ ಭವಿಷ್ಯದ ಪಯಣದಲ್ಲಿ ಆನಂದವಾಗಿ ನೆಮ್ಮದಿಯ ಬದುಕನ್ನು ಬಾಳಬಹುದು. ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿಯೂ ಮಕ್ಕಳು ದೂರವಾಗಿದ್ದುಕೊಂಡು ಹಿರಿಯ ದಂಪತಿಗಳು ಮಾತ್ರ ಇರ್ತಾರೆ. ಹೌದಾ? ಅಷ್ಟೂ ವರ್ಷಗಳ ದಾಂಪತ್ಯ ಜೀವನದ ಸಂತೋಷವನ್ನು ಒಮ್ಮೊಮ್ಮೆ ಕಳೆದುಕೊಂಡು ವಿಭಿನ್ನ ಅಭಿಪ್ರಾಯ ಪಡೆದುಕೊಂಡೇ ಇರುವುದು ಆಗುತ್ತಿರುತ್ತೆ. ಅವರಿಬ್ಬರಲ್ಲಿ ಸಾಮರಸ್ಯ ಕಳೆದು ಹೋಗುತ್ತೆ. ಹಾಗಾದರೆ ಅವರಲ್ಲಿಯೇ ಸಾಮರಸ್ಯ ತಂದುಕೊಳ್ಳುವುದು ಹೇಗೆ? ಅವರ ಕೆಲಸ ಕಾರ್ಯಗಳನ್ನು ಆದಷ್ಟು ಪ್ರಯತ್ನಪಟ್ಟು ಅವರೇ ಮಾಡಿಕೊಳ್ಳುವುದು. ಆಗಲೇ ಆ ಹಿರಿಯ ದಂಪತಿಗಳಲ್ಲೇ ಒಮ್ಮತವೇರ್ಪಟ್ಟು ಆನಂದದ ಹೊನಲನ್ನು ತರುತ್ತೆ. ಹೇಗೆ ಅಂದರೆ, ಸಣ್ಣ ಪುಟ್ಟ ಕೆಲಸಗಳ ನೆರವೇರಿಕೆಗಳೇ ಸಮಾಧಾನವನ್ನು, ಆರೋಗ್ಯವನ್ನು ಕರುಣಿಸುವ ವಿಧಾನವಾಗಿರುತ್ತೆ. ಅದೇ ನಿರಾವಲಂಬಿ ಜೀವನ, ಅದೇ ನೆಮ್ಮದಿಯ ಜೀವನ. ಹೌದು, ಹಾಗೆ ನಮ್ಮ ಗೃಧ್ರ ಮನಸ್ಸನ್ನು ಮಂದಸ್ಮಿತವನ್ನಾಗಿ ನೆಮ್ಮದಿಯ ಹಾದಿಗೆ ತಂದುಕೊಳ್ಳೋದು ಹೇಗೆ? ಮನಸ್ಸನ್ನು ನಿರಾವಲಂಬಿತನದ ಮನಸ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋದು ಹೇಗೆ ಅಂದರೆ, ಬದಲಾಯಿಸಿಕೊಳ್ಳೋದು ಅಂದರೆ ಎಲ್ಲಿಂದ ಎಲ್ಲಿಗೆ ಬದಲಾಯಿಸಿಕೊಳ್ಳೋದು. ಕೆಲಸ ಕಾರ್ಯವಿಲ್ಲದ ಈ ಹಂತದ ವಯಸ್ಸಿನ ನಮ್ಮ ಮನಸ್ಸು ನೆಗೆಟಿವ್ ಥಾಟ್ನಲ್ಲಿಯೇ ಇರುತ್ತೆ. ಅಂತಹ ಮನಸ್ಸನ್ನು ಪಾಸಿಟಿವ್ ಥಾಟ್ಗೆ ತರೋದು ಹೇಗೆ, ತಂದುಕೊಳ್ಳೋದು ಹೇಗೆ? ಅದು ಹೇಗೆ?
ಅದಕ್ಕೆ ಉಪಾಸನೆಯನ್ನು ಮಾಡಿಕೊಳ್ಳಬೇಕು. ಉಪಾಸನೆ ಅಂದರೆ ಏನು? ಉಪಾಸನೆ ಅಂದರೆ ನಿರಂತರವಾದ ಅನುಸರಣೆ, ತಪಸ್ಸು, ಜಪ, ಧ್ಯಾನ. ಏನು ಹಾಗಂದರೆ ಹಗ್ಗದ ಮೇಲೆ ನಡೆಯುವಂತೆ ಮನಸ್ಸನ್ನು ಸಂತುಲಿತ ನಡೆಯಲ್ಲಿ ನಮ್ಮ ಅತ್ಯಂತ ಇಷ್ಟ ದೇವರನ್ನು ಜ್ಞಾಪಿಸಿಕೊಂಡು ಆ ದೇವರನ್ನೇ ಏಕಾಗ್ರತೆಯಿಂದ ನಿಟ್ಟಿಸುತ್ತಾ ತಪಸ್ಸನ್ನು ಮಾಡಬೇಕು. ತಪಸ್ಸು ಅಂದರೆ ಬಹಳ ಕಷ್ಟವಾದದ್ದೇನಿಲ್ಲ. ಇಷ್ಟ ದೇವರನ್ನು ಜ್ಞಾಪಿಸಿಕೊಂಡು ಅದರಲ್ಲೇ ತಲ್ಲೀನವಾದರಾಯಿತು. ಆದರೆ ನಮ್ಮ ಮನಸ್ಸು ಅದಕ್ಕೆ ಬಿಡಬೇಕಲ್ಲ. ಅದಕ್ಕೆ ಮಾರ್ಗ ಒಂದಿದೆ, ಪ್ರಣವೋಪಾಸನೆಯನ್ನು ಮಾಡಬೇಕು. ಹಾಗಾದರೆ ಪ್ರಣವ ಅಂದರೆ ಏನು? ಪ್ರಣವ ಅಂದರೆ ಓಂಕಾರ, ಈಶ್ವರ ಅಥವಾ ಈಶ್ವರ ಸ್ವರೂಪಿ ಶಬ್ದ ಸ್ವರೂಪ. ಮಾಂಡ್ಯೂಕೋಪನಿಷತ್ತಿನಲ್ಲಿ ಗೌಡಪಾದಕಾರಿಕಾದಲ್ಲಿ 28ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ, ಪ್ರಣವಂ ಹಿ ಈಶ್ವರಂ ವಿದ್ಯಾತ್ ಸರ್ವಹೃದಯ ಸಂಸ್ಥಿತಂ ಸರ್ವವ್ಯಾಪಿನ ಮೇಷಾನಂ ಮತ್ವೋ ಧೀರೋ ನ ಶೋಚತಿ. ಪ್ರಣವ ಅನ್ನುವುದು ಸಾಕ್ಷಾತ್ ಈಶ್ವರನೇ ಆಗಿದೆ ಮತ್ತು ಪ್ರತಿಯೊಬ್ಬರ ಹೃದಯದಲ್ಲೂ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಇದನ್ನು ಅರಿತರೆ ಜೀವಮಾನದ ಯಾವ ಕ್ಷಣವೂ ಹೆದರುವ, ಶೋಕಿಸುವ ಅವಶ್ಯಕತೆ ಇರೋದಿಲ್ಲ. ಅಂದರೆ ಹಿರಿಯ ಜೀವಿಗಳು ಸಾಮಾನ್ಯವಾಗಿ ಮಕ್ಕಳ ಮೊಮ್ಮಕ್ಕಳ ಜೀವನದ ಕುರಿತಾಗಿ ಮತ್ತು ತಮ್ಮ ಮುಕ್ತಿ ಪ್ರಾಪ್ತಿಗಾಗಿ ತಲೆ ಕೆಡಿಸಿಕೊಂಡಿರ್ತಾರೆ. ಯಾವಾಗಲೂ ಪ್ರಣವೋಪಾಸನೆ ಮಾಡಿದರೆ, ಅಂದರೆ ಓಂಕಾರವನ್ನು ಯಾವಾಗಲೂ ಅಥವಾ ದಿನದ ನಿರ್ಧಾರಿತ ಕ್ಲುಪ್ತ ಸಮಯದಲ್ಲಿ ಓಂಕಾರವನ್ನು ಎಷ್ಟು ಸಾಧ್ಯವೋ ಅಷ್ಟು ಆವರ್ತ ಮಾಡುತ್ತಿದ್ದರೆ ಪ್ರಣವೋಪಾಸನೆ ಆಗುತ್ತದೆ, ತಪಸ್ಸು ಆಗುತ್ತೆ. ಹಾಗಾದರೆ ಪ್ರಣವೋಪಾಸನೆ ಮಾಡಿದರೆ ಮತ್ತೇನು ಲಾಭ? ಮೊದಲನೆಯದಾಗಿ ಆರೋಗ್ಯ ಲಾಭ. ಪದ್ಮಪುರಾಣದಲ್ಲಿನ ಈ ಶ್ಲೋಕದಲ್ಲಿನ ಓಂಕಾರದ ಮಹಿಮೆಯನ್ನು ತಿಳಿಸುತ್ತಾ ಅಖಿಲ ಭಾರತ ವಿದ್ವತ್ ಪರಿಷತ್ ನಿಂದ ಮಹಾಮಹಿಮೋಪಾಧ್ಯಾಯ ಅನ್ನುವ ಬಿರುದಾಂಕಿತರಾದ ಡಾಕ್ಟರ್ ಎಸ್ ರಂಗನಾಥ್ ಅವರು ಓಂಕಾರ ಪ್ರಣವೋಪಾಸನೆಯನ್ನು ಮಾಡಿದರೆ ಏನು ಆರೋಗ್ಯ ಲಾಭ ಅಂತ ಹೇಳ್ತಾರೆ. ಯಾವಜ್ಜೀವಂ ಜಪೇನ್ಮಂತ್ರಂ ಪ್ರಣವಂ ಬ್ರಹ್ಮಣೋ ವಿದುಃ ಹ್ರಸ್ವೋ ದಹತಿ ಪಾಪಾನಿ ದೀರ್ಘಶಾಂತಿ ಪ್ರದಾಯಕಃ ಪ್ಲುತಸ್ತು ಸರ್ವಸಿದ್ಧಿ ಸ್ಯಾತ್ ಪ್ರಣವಃ ತ್ರಿವಿಧ ಸ್ಮೃತಃ. ಓಂಕಾರವು 3 ಧಾತುಗಳು ಅಂದರೆ 3 ಮಂತ್ರಗಳ ಅಕ್ಷರಗಳನ್ನು, ಬೀಜಾಕ್ಷರಗಳನ್ನು ಹೊಂದಿದೆ. ಆ ಬೀಜ ಮಂತ್ರಗಳ ಸಹಿತವಾದ ಈ ಮಹಾಮಂತ್ರ ಓಂಕಾರವನ್ನು ಆಜೀವ ಪರ್ಯಂತ ಯಾರು ಜಪಿಸುತ್ತಾರೋ ಆ ಮಂತ್ರದ ಹ್ರಸ್ವ ಅಂದರೆ ಅಕಾರವು ಪಾಪವನ್ನು ಸುಡುತ್ತದೆ. ದೀರ್ಘವು ಅಂದರೆ ಉಕಾರವು ಶಾಂತಿಯನ್ನು ಕೊಡುತ್ತದೆ. ಹಾಗೆ ಪ್ಲುತವು ಅಂದರೆ ಮಕಾರವು ಸರ್ವಸಿದ್ಧಿಯನ್ನು ತಂದೊರಕಿಸಿಕೊಡುತ್ತೆ. ಅಂದರೆ ಇಹದಲ್ಲಿ ನಮ್ಮ ಪಾಪ ಕಾರ್ಯಗಳಿಗೆ ಒದಗುವ ಪರಿಣಾಮವನ್ನು ತೊಲಗಿಸಿ, ಬಹಳ ಪರಿಣಾಮವನ್ನು ತೊಲಗಿಸಿ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಟ್ಟು ನಮ್ಮ ಸುಕಾರ್ಯಗಳಿಗೆ ಅಂದರೆ ಉಳಿದ ನಮ್ಮ ಆಯಸ್ಸಿನಲ್ಲಿ ಆದಷ್ಟು ಧರ್ಮಾರ್ಥ ಕಾರ್ಯಗಳನ್ನು ಪುನರಾರಂಭಿಸಿಕೊಳ್ಳುವ ನಾವು ಪರಕ್ಕೆ ಮುನ್ನಡೆಯುವಾಗ, ಅಂದರೆ ದೇವರು ನಮ್ಮನ್ನು ಕರೆಸಿಕೊಳ್ಳುವಾಗ ಸರ್ವಸಿದ್ಧಿಯನ್ನು ಪಡೆದುಕೊಳ್ಳಲು ಮನಸ್ಸನ್ನು ಒಗ್ಗಿಸಿಕೊಳ್ಳಲು ಅನುಕೂಲಿಸುತ್ತೆ. ಅದಕ್ಕೆ ಪ್ರತಿದಿನವೂ ಪ್ರಣವೋಪಾಸನೆಯನ್ನು ಮಾಡಿಕೊಳ್ಳಬೇಕು. ಯಾರಾದರೂ ದೈವಾಧೀನರಾದರೆ ಎಲ್ಲರೂ ಸಾಮಾನ್ಯವಾಗಿ ತಮ್ಮ ಮೊಬೈಲ್ನಲ್ಲಿ ಫೇಸ್ಬುಕ್ನಲ್ಲಿ RIP ಅನ್ನು ಹಾಕಿಬಿಡ್ತಾರೆ. ಇದು ಪರಮ ತಪ್ಪು ಅನ್ನೋ ಅಭಿಪ್ರಾಯ ನನ್ನದು. ಯಾಕಂದರೆ ಸಾವು ಅನ್ನೋದು ದೈವಾಧೀನರಾದ ವ್ಯಕ್ತಿಯ ಐಡೆಂಟಿಟಿಯ ಅಂತ್ಯ. ಅವರ ಆತ್ಮವು ನಿತ್ಯವೂ ಸತ್ಯವೂ ಶುದ್ಧವೂ ಹುಟ್ಟಿಲ್ಲದೆ ಇರೋದು, ಸಾವಿಲ್ಲದೆ ಇರೋದು ಆಗಿದೆ. ಅದಕ್ಕೆ ಶ್ರೀಕೃಷ್ಣನು ತನ್ನ ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದಲ್ಲಿನ 22ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ದೇಹ ನನ್ಯಾನಿ ಸಂಯಾತಿ ನವಾನಿ ದೇಹಿ. ನಾವು ಹೇಗೆ ಹಳೆಯ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಹಾಕಿಕೊಳ್ತೇವೋ ಹಾಗೆಯೇ ಆತ್ಮ ಅನ್ನೋದು ಒಂದು ಶರೀರವನ್ನು ತೊರೆದು ಇನ್ನೊಂದು ಶರೀರವನ್ನು ಬಟ್ಟೆಯಂತೆಯೇ ಹೊಂದಿಕೊಳ್ಳುತ್ತೆ. ಅದಕ್ಕೆ ಆದಿಗುರು ಶ್ರೀ ಶಂಕರರು ಹೀಗೆ ಹೇಳಿದರು ತಮ್ಮ ಭಜಗೋವಿಂದಂ ಸ್ತೋತ್ರದಲ್ಲಿ,
ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಮತ್ತೆ ಹುಟ್ಟುವುದು, ಮತ್ತೆ ಮರಣಿಸುವುದು, ಮತ್ತೆ ತಾಯ ಗರ್ಭದಲ್ಲಿ ಮಗುವಾಗಿ ಮಲಗುವುದು, ಮತ್ತೆ ಹುಟ್ಟುವುದು, ಮತ್ತೆ ಮರಣಿಸುವುದು, ಮತ್ತೆ ತಾಯ ಗರ್ಭದಲ್ಲಿ ಮಗುವಾಗಿ ಮಲಗುವುದು. ಹಿರಿಯ ಜೀವಿಗಳಾದ ನಾವುಗಳು ಇವುಗಳನ್ನರಿತು ಪ್ರತಿದಿನವೂ ಒಂದು ಸಮಯವನ್ನು ಮಾಡಿಕೊಂಡು ಆ ಸಮಯದಲ್ಲಿಯೇ ಒಂದು ಆವರ್ತ ಅಥವಾ ಹೆಚ್ಚಿನ ಆವರ್ತಗಳ ಓಂಕಾರಗಳನ್ನು ಯಾವ ಸಂಕೋಚವಿಲ್ಲದೆ ಹೇಳಿಕೊಳ್ಳೋದು. ಅದನ್ನೇ ಪ್ರಣವೋಪಾಸನೆ ಅನ್ನುತ್ತೇವೆ. ಅದನ್ನೇ ತಪಸ್ಸು ಅಂತೇವೆ. ಅದನ್ನೇ ತಪಸ್ಸು ಅಂದರೂ ಅನಾದಿ ಕಾಲದಿಂದ ಹಿರಿಯರು ಉಪಾಸನೆಯನ್ನು ಹೇಗೆ ಮಾಡಿಕೊಳ್ಳಬೇಕು? ಓಂಕಾರವನ್ನು ಚಾಂಟ್ ಮಾಡಬೇಕು. ಅದು ಹೇಗೆ? ಓಂಕಾರವು 3 ಬೀಜಾಕ್ಷರಗಳನ್ನು ಹೊಂದಿರುತ್ತೆ. 1 ಆ, 2 ಊ ಮತ್ತು 3 ಮ. ಮೊದಲು ಮ್ಯಾಟ್ ಮೇಲೆ ಕುಳಿತು, ಅಂದರೆ ಹೀಗೆ ಮ್ಯಾಟ್ ಮೇಲೆ ಕುಳಿತುಕೊಳ್ಳುವ ಅಭ್ಯಾಸ ಮಾಡಿದರೆ, ಅಂದರೆ ನೆಲದ ಮೇಲೆ ಕುಳಿತುಕೊಳ್ಳುವ ಅಭ್ಯಾಸ ಮಾಡಿದರೆ ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಮಂಡಿ ನೋವು ಎಲ್ಲವೂ ಕಡಿಮೆ ಆಗುವುದನ್ನು ನೀವೇ ದಿನ ಕಳೆದಂತೆ ನೋಡಿಕೊಳ್ಳಬಹುದು. ಇದು ನಿಮ್ಮ ಕಳೆದ ಆರೋಗ್ಯದ ಪುನರಾರಂಭವಾಗುತ್ತೆ. ಈಗ ದೀರ್ಘ ಉಸಿರು ತೆಗೆದುಕೊಂಡು ಆ ಎಂದು ದೀರ್ಘವಾಗಿ ಉಚ್ಚರಿಸುವುದು. ಪುನಃ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಓ ಅಕ್ಷರವನ್ನು ಉಚ್ಚರಿಸೋದು. ಮತ್ತು ದೀರ್ಘವಾದ ಉಸಿರನ್ನು ಬೇಗ ತೆಗೆದುಕೊಂಡು ಮಕಾರವನ್ನು ತುಟಿಗಳನ್ನು ಮುಚ್ಚಿಕೊಂಡು ಎಂದು ಉಚ್ಚರಿಸೋದು. ಇದನ್ನು 3 ಆವರ್ತ ಮಾಡಿ ಮತ್ತೆ ಓಂಕಾರವನ್ನು 3 ಬಾರಿ ಮಾಡುವುದು. ಈಗ ನಮ್ಮ ಸಪ್ತಬಿಂದು ಯೋಗ ಮಂದಿರದ ಯೋಗಾರ್ಥಿಗಳು ನೆರವೇರಿಸುವ ಓಂಕಾರದ ಉಪಾಸನೆಯನ್ನು, ಅದೇ ಆ ಪ್ರಣವೋಪಾಸನೆಯನ್ನು ಮಾಡಿಕೊಳ್ಳಿ. ಆ ಜನ್ಮ ಪೂರ್ತವಾಗಿ ಆನಂದವನ್ನು ಅನುಭವಿಸಿ ಎಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಓಂಕಾರವನ್ನು ಮಾಡೋಣ. ಅ ಉ ಮ ಇದರ ಚಾಂಟಿಂಗ್ ಮಾಡೋದು. ಸಹಜವಾಗಿ ಉಸಿರಾಡಿ, ಬೆನ್ನು ನೇರ, ಮುಚ್ಚಿದ ಕಣ್ಣು ಮುಚ್ಚಿರಲಿ, ಬೆನ್ನು ನೇರ ಮಾಡಿಕೊಂಡು ಸಹಜವಾಗಿ ಉಸಿರಾಡಿ. ಉಸಿರಷ್ಟು ತೊಗೊಂಬಿಡಿ, ತುಂಬ ತೊಗೊಂಬಿಡಿ. ಆ ಓಂಕಾರ. ಓ